ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 1 ಗ್ರಾಮಲ್ಲಿ ಯಾವ ರೀತಿ ಒಂದು ಸರನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ನೆಕ್ಲೆಸ್ನ ಮಾಡ್ಕೋಬೋದು. 1 ಗ್ರಾಮಲ್ಲಿ ಗೋಲ್ಡ್ನ ಒಂದು ಚೈನ್ ಮಾಡ್ಕೋಬೋದು. 5 ಗ್ರಾಮು 350 ಮಿಲಿ ಇದೆ ಈ ಒಂದು ಸರ. ಇದು ತುಂಬಾ ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸ್ಯಾರಿಗಳಿಗೆ ಇಷ್ಟು ಕಡಿಮೆ ವೆಯ್ಟಲ್ಲಿ ಒಂದು ನೆಕ್ಲೆಸ್ ಮಾಡ್ಕೋಬೋದು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಹ 1 ಗ್ರಾಮ್ ಇದೆ. ನಮಗೆ ಯಾವ ಕಲರ್ ಬೀಡ್ಸ್ ಬೇಕೋ ಆ ಕಲರ್ ಬೀಡ್ಸ್ನ ಒಂದು ಮಾಲೆನ ಮಾಡಿಕೊಂಡು ಅದಕ್ಕೆ ಈ ಕಲರ್ ಒಂದು ಗೋಲ್ಡ್ ಚೈನನ್ನು ಹಾಕೋಬೋದು. ನೆಕ್ಸ್ಟ್ ಬಂದು ನೋಡೋದಾದರೆ ಇದು ಸಹ 1 ಗ್ರಾಮ್ ಇದೆ. ಈ ನಮಗೆ ಮೆರೂನ್ ಇಷ್ಟ ಆಗಿಲ್ಲ, ಗ್ರೀನ್ ಇಷ್ಟ ಆಗಿಲ್ಲ ಅಂತ ನಮ್ಮ ಸ್ಯಾರಿ ಯಾವ ಕಲರ್ ಇದೆಯೋ ಅದೇ ಕಲರ್ ಒಂದು ಕ್ರಿಸ್ಟಲ್ ಮಣಿಗಳನ್ನ ಹಾಕ್ಕೊಂಡು ಅದಕ್ಕೆ ನಮ್ಮ ಚಿನ್ನದ 1 ಗ್ರಾಮನ್ನು ಈ ಥರ ಸರ ಮಾಡ್ಕೋಬೋದು. ನೆಕ್ಸ್ಟ್ ಅಂದರೆ ಇದು 2 ಗ್ರಾಮು 900 ಮಿಲಿ ಇದೆ. ಇಷ್ಟು ದೊಡ್ಡ ಲಾಂಗ್ ಹಾರ ಥರನೇ ಕಾಣಿಸುತ್ತೆ. ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇಷ್ಟು ಕಡಿಮೆ ವೆಯ್ಟಲ್ಲಿ ಈಗಿನ ಒಂದು ಗೋಲ್ಡ್ ರೇಟ್ಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ನೆಕ್ಸ್ಟ್ ಬಂದರೆ ಈ ಒಂದು ಸರ, ಇದಕ್ಕೆ ಪಿಂಕಲ್ಲಿರುವಂತಹ ಒಂದು ಬೀಡ್ಸ್ನ ಯೂಸ್ ಮಾಡಿದ್ದಾರೆ. ನಮಗೆ ಪಿಂಕ್ ಬೇಡ, ಬೇರೆ ಕಲರ್ ಬೇಕು ಅಂತ ಸಹ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡೋದಾದರೆ ಇದು 6 ಗ್ರಾಮ್ ಇದೆ. ಅಂದರೆ ಸಣ್ಣ ಆವಾಗಲೇ ನೋಡಿದ್ರಲ್ಲ ಅದೇ ಥರದ್ರಲ್ಲೇ ಅಣ್ದಿರೋ ಥರ ಒಂದು ಡಿಸೈನ್ ಮಾಡಿಕೊಂಡು ಪೆಂಡೆಂಟ್ನ 6 ಗ್ರಾಮ್ ಪೆಂಡೆಂಟ್ನ ಅಂದರೆ ಲಕ್ಷ್ಮಿ ಪೆಂಡೆಂಟ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗಿರೋ ಒಂದು ರೇಟ್ಗೆ ಒಂದು ನೆಕ್ಲೆಸ್ ಮಾಡಿಸ್ಕೋಬೇಕು ಅಂದರೆ ಏನಿಲ್ಲ ಅಂದರೂ ಒಂದು 20 ಗ್ರಾಮ್ ಇದ್ರೇ ಒಂದು ನೆಕ್ಲೆಸ್ ಆಗುತ್ತೆ. ಈ 6 ಗ್ರಾಮಲ್ಲಿ ಒಂದು ನೆಕ್ಲೆಸ್ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 1 ಗ್ರಾಮು 330 ಮಿಲಿ ಇದೆ ಈ ಒಂದು ನೆಕ್ಲೆಸ್ಸು. ಈ ಒಂದು ಕ್ರಿಸ್ಟಲ್ ಮಣಿಗಳನ್ನ ಒಂದು ಮಾಲೆಗೆ ಈ ಒಂದು ಚಿನ್ನದ ಬೀಡ್ಸನ್ನು ಹಾಕ್ಕೊಂಡು ಸರನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಲೈಟ್ ವೆಯ್ಟ್ ಸರ ಅಂದರೆ ಇದೆಲ್ಲದಕ್ಕಿಂತ ಕಡಿಮೆ ಅಂದರೆ ಇದೆ. ಎಷ್ಟಿದೆ ಅಂದರೆ 550 ಮಿಲಿ ಇದೆ, ಅಂದರೆ ಅರ್ಧ ಗ್ರಾಮ್ ಅಂತಲೇ ಹೇಳ್ಬೋದು. ಇದು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಚಿಕ್ಕದಾಗಿ ಒಂದು ಸರಗಳಿಗೆ ಇಷ್ಟು ಕಡಿಮೆ ರೇಟಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಹ 2.5 ಗ್ರಾಮ್ ಇದೆ. ಲಕ್ಷ್ಮಿ ಪೆಂಡೆಂಟು ಮತ್ತು 2 ಗುಂಡು ಸಹ ಬಂದಿದೆ. ಇದು ತುಂಬ ಸುರುಳಿ ಥರ ಇದೆ ನೋಡೋದಕ್ಕೆ. ಈ ಕಲರ್ ಬೇಡ ಅಂದರೆ ಬೇರೆ ಕಲರ್ ಸಹ ಹಾಕೋಬೋದು. ಇದು 2.5 ಗ್ರಾಮ್ ಇದೆ. ಮಧ್ಯೆ ಸಣ್ಣ ಗೋಲ್ಡ್ ಮಣಿಗಳು ಮತ್ತು 3 ಮಣಿ ದೊಡ್ಡ ಮಣಿ ಈ ಥರ ಮಣಿಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಸರನ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.